ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಿರೀಕ್ಷೆಯಿಂದ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಗೆ ಸ್ವಾಗತಿಸುತ್ತೇನೆ. ಪ್ರಿಯರೇ, ಒಂದೊಂದು ಇಟ್ಟಿಗೆ ಇಟ್ಟು ನಾವು ಮನೆ ಕಟ್ಟುವ ಹಾಗೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವಾಗ ನಾವು ಒಂದೊಂದು ಹೆಜ್ಜೆಯಾಗಿ ಅನುಗ್ರಹಿಸಲ್ಪಡುತ್ತಿದ್ದೇವೆ. ಆಮೇನ್. ದೇವರು ನೀಡಿದ ಒಳ್ಳೆಯ ಒಂದು ಅವಕಾಶವಾಗಿದೆ. ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಮರ್ಪಿಸಿ ವಿಶ್ವಾಸದಿಂದ ನಮಗೆ ಹೇಳುವ ಇಂದು ಈ ಪ್ರಾರ್ಥನೆಯಲ್ಲಿ ನಾನು ಒಂದು ಅದ್ಭುತವನ್ನು ಅನುಭವಿಸುತ್ತೇನೆ. ಆಮೇನ್. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಮಗೆ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 63ನೇ ಅಧ್ಯಾಯ 5ರಿಂದ 7ರವರೆಗೆ ವಾಕ್ಯವನ್ನು ಆಲಿಸೋಣ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ನನಗೆ ನೀನು ನಿರಂತರದ ಸಹಾಯಕ, ನಿನ್ನ ರೆಕ್ಕೆಗಳಿನ ಸುಖಿ ಗಾಯಕ. ಪ್ರಿಯರೇ, ರಾತ್ರಿ ಹಗಲು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತವನ್ನು ಅನುಭವಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನುಡಿದಿರುವುದು. ಪ್ರಿಯರೇ, ಅನೇಕ ವ್ಯಕ್ತಿಗಳು ಈ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುವವರು. ದೇವರಿಗೆ ತಿಳಿದಿದೆ, ನಿಮಗೆ ಕೀರ್ತನೆಗಾರ ಹೇಳಿದ ಹಾಗೆ ಸಂತೃಪ್ತಿಯನ್ನು ನೀಡಲು ದೇವರು ನೀಡುವ ಸೌಖ್ಯ, ದೇವರು ನೀಡುವ ಬಿಡುಗಡೆ, ದೇವರು ನೀಡುವ ಶಾಂತಿ ಸಮಾಧಾನ, ಆ ಸಂತೃಪ್ತಿಯನ್ನು ನೀವು ಹೊಂದುತ್ತೀರಾ. ಆಮೇನ್. ನಿಮ್ಮ ಭವನದ ಒಳಗೆ ಆನಂದ ತುಂಬಲು ಪ್ರಾರಂಭಿಸುತ್ತದೆ. ನಿರೀಕ್ಷಿಸದ ಕಾರ್ಯಗಳು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಅಡೆತಡೆಗಳು ದೂರವಾಗಿ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ. ಹಲ್ಲೆಲೂಯಾ. ಮುಂದೆ ಸಾಗಲು ಸಾಧ್ಯವಿಲ್ಲ ಎಂಬ ಕಾರ್ಯಗಳು ಮುಂದೆ ಸಾಗುತ್ತದೆ. ಹಲ್ಲೆಲೂಯಾ. ಕಾರ್ಯಗಳು ಸುಲಭವಾಗಲು ದೇವರ ಅನುಗ್ರಹ ಬೇಕು. ಆ ಕಾರ್ಯಗಳಲ್ಲಿ ಎಲ್ಲ ದೇವರ ಸಂಚಲನ ಉಂಟಾಗಬೇಕು. ಆಮೇನ್. ಹಲ್ಲೆಲೂಯಾ. ಈ ವಾಕ್ಯ ಆಲಿಸುವಾಗ ನಿಮ್ಮ ಜೀವನದಲ್ಲಿ ದೇವರ ಸಂಚಲನ ಉಂಟಾಗುತ್ತದೆ. ಆಮೇನ್. ಸ್ವೀಕರಿಸಿ ಪ್ರಿಯರೇ. ನೀವು ಆಲಿಸುವುದು ಮುಂಜಾನೆ ಆಗಲಿ ಯಾವುದೇ ಸಮಯದಲ್ಲಿ ಆಗಲಿ ವಾಕ್ಯವನ್ನು ದೃಢಪಡಿಸುತ್ತದೆ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ ಎಂಬುದು. ದೇವರ ವಾಕ್ಯ ಆಲಿಸುವ ನೀವು ದೇವರ ರೆಕ್ಕೆಗಳಡಿಯಲ್ಲಿ ವಾಸಿಸುವವರು ಆಗಿದ್ದೀರಾ. ಎಲ್ಲಿಯೂ ನಿರಾಸೆ ಪಡಬೇಕಾಗಿಲ್ಲ. ಹಲ್ಲೆಲೂಯಾ. ನಮಗೆ ವಿಶ್ವಾಸದಿಂದ ಹೇಳೋಣ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ವಿಶ್ವಾಸಿಸೋಣ. ಒಂದು ದೋಷವು ನಮಗೆ ಬರುವುದಿಲ್ಲ, ಒಂದು ಕೆಡುಕು ನಮಗೆ ಉಂಟಾಗುವುದಿಲ್ಲ, ಒಂದು ದುರಂತರವು ನನ್ನ ಗುಡಾರವನ್ನು ಮುಟ್ಟುವುದಿಲ್ಲ ಎಂದು ವಿಶ್ವಾಸದಿಂದ ಹೇಳಿ ಪ್ರಾರ್ಥಿಸುವ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.